ಇಪಿಎಫ್ಒ ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರ ಭರ್ಜರಿ ಸಿಹಿ ಸುದ್ದಿ ನೀಡಿದೆ. ಇಪಿಎಫ್ಒ ವ್ಯಾಪ್ತಿಯಲ್ಲಿ ಕಡ್ಡಾಯ ಪಿಎಫ್ ಕವರೇಜ್ಗಾಗಿ ಇರುವ ವೇತನ ಮಿತಿಯನ್ನು ಹಾಲಿ 15,000ದಿಂದ 25,000ಗೆ ಏರಿಸುವ ಪ್ರಸ್ತಾಪಕ್ಕೆ ಕೇಂದ್ರ ಹಣಕಾಸು ಸಚಿವಾಲಯ ಅನುಮೋದನೆ ನೀಡಿದೆ. ಇದರಿಂದ ಲಕ್ಷಾಂತರ ಹೊಸ ನೌಕರರು ಪಿಎಫ್ ಮತ್ತು ಉಚಿತ ಜೀವ ವಿಮೆಯ ಸಾಮಾಜಿಕ ಭದ್ರತೆಯ ವ್ಯಾಪ್ತಿಗೆ ಬರಲಿದ್ದು, ನಿವೃತ್ತಿಯ ವೇಳೆಗೆ ಬೃಹತ್ ಪ್ರಮಾಣದ ಪಿಎಫ್ ನಿಧಿ ಸಂಗ್ರಹವಾಗಲಿದೆ. ಹೌದು, ದೇಶದ ಕೋಟ್ಯಾಂತರ ಖಾಸಗಿ ಮತ್ತು ಸಂಘಟಿತ ವಲಯದ ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರ ಭಾರಿ ಸಿಹಿ ಸುದ್ದಿ ನೀಡಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯ ಕಡ್ಡಾಯ ಪಿಎಫ್ ಕೊಡುಗೆಗಾಗಿರುವ ಹಾಲಿ ವೇತನ ಮಿತಿಯನ್ನು ತಿಂಗಳಿಗೆ 15,000ದಿಂದ 25,000ಕ್ಕೆ ಏರಿಸುವ ಅತ್ಯಂತ ಪ್ರಮುಖ ಪ್ರಸ್ತಾಪಕ್ಕೆ ಕೇಂದ್ರ ಹಣಕಾಸು ಸಚಿವಾಲಯವು ಅಧಿಕೃತ ಅಂಕಿತ ಹಾಕಿದೆ. ಕೇಂದ್ರ ಸಚಿವ ಸಂಪುಟದ ಅಂತಿಮ ಒಪ್ಪಿಗೆಯ ನಂತರ ಶೀಘ್ರದಲ್ಲೇ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಅಧಿಕೃತ ಗೆಜೆಟ್ ಅಧಿಸೂಚನೆಯನ್ನು ಹೊರಡಿಸಲಿದೆ. ಈ ಐತಿಹಾಸಿಕ ನಿರ್ಧಾರದಿಂದಾಗಿ ಲಕ್ಷಾಂತರ ಹೆಚ್ಚುವರಿ ಉದ್ಯೋಗಿಗಳು ಕಡ್ಡಾಯ ಪಿಎಫ್ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಯ ವ್ಯಾಪ್ತಿಗೆ ಬರಲಿದ್ದಾರೆ. ಕೇಂದ್ರ ಸರ್ಕಾರವು ದಶಕಗಳಿಗೂ ಹೆಚ್ಚು ಕಾಲದಿಂದ ಪಿಎಫ್ ವೇತನ ಮಿತಿಯನ್ನು ಪರಿಷ್ಕರಿಸಲಿಲ್ಲ. ಕೊನೆ ಬಾರಿಗೆ ಸೆಪ್ಟೆಂಬರ್ 2014ರಲ್ಲಿ ಪಿಎಫ್ ವೇತನ ಮಿತಿಯನ್ನು 6,500ದಿಂದ 15,000ಕ್ಕೆ ಏರಿಸಲಾಗಿತ್ತು. ಈಗ ಬರೋಬ್ಬರಿ 12 ವರ್ಷಗಳ ಸುದೀರ್ಘ ಅವಧಿಯ ನಂತರ ವೇತನ ಮಿತಿಯನ್ನು 25,000ಕ್ಕೆ ಹೆಚ್ಚಿಸಲಾಗುತ್ತದೆ. ಇಲ್ಲಿಯವರೆಗೆ ಮೂಲ ವೇತನ 15,000ಕ್ಕಿಂತ ಹೆಚ್ಚಿದ್ದ ಕಾರಣಕ್ಕೆ ಕಡ್ಡಾಯ ಪಿಎಫ್ ವ್ಯಾಪ್ತಿಯಿಂದ ಹೊರಗುಳಿದಿದ್ದ ಕೋಟ್ಯಾಂತರ ಖಾಸಗಿ ವಲಯದ ನೌಕರರು ಇನ್ನು ಮುಂದೆ ಈ ಸೌಲಭ್ಯಕ್ಕೆ ಅರ್ಹರಾಗಲಿದ್ದಾರೆ. ಪಿಎಫ್ ವೇತನ ಮಿತಿ 25,000ಕ್ಕೆ ಏರಿಕೆಯಾಗುವುದರಿಂದ ಉದ್ಯೋಗಿಯ ತಿಂಗಳ ಪಿಎಫ್ ವಂತಿಗೆ, ಪಿಂಚಣಿ ಹಾಗೂ ಕೈಗೆ ಸಿಗುವ ವೇತನದಲ್ಲಿ ಹಲವು ಬದಲಾವಣೆಗಳಾಗಿವೆ. ಹಾಲಿ ನಿಯಮದಂತೆ ಗರಿಷ್ಠ ವೇತನ ಮಿತಿ 15,000 ಇದ್ದಾಗ 12% ತಿಂಗಳಿಗೆ ಗರಿಷ್ಠ 1,800 ಪಿಎಫ್ ಖಾತೆಗೆ ಜಮಾವಣೆ ಆಗುತ್ತಿತ್ತು. ನೂತನ ಮಿತಿಯ ಅಡಿಯಲ್ಲಿ ಇದು ತಿಂಗಳಿಗೆ ಗರಿಷ್ಠ 3,000ಕ್ಕೆ ಏರಿಕೆಯಾಗಲಿದೆ. ಸಂಸ್ಥೆಯು ನೀಡುವ 12% ವಂತಿಗೆಯಲ್ಲಿ ಉದ್ಯೋಗಿಗಳ ಪಿಂಚಣಿ ಯೋಜನೆಗೆ 8.33% ಜಮಾವಣೆ ಆಗುತ್ತದೆ. ಹಳೆಯ ನಿಯಮದಂತೆ ಕೇವಲ 1,200 ರೂಪಾಯಿ ಜಮಾವಣೆ ಆಗುತ್ತಿದ್ದರೆ, ನೂತನ 25,000 ಮಿತಿಯಿಂದಾಗಿ ಪ್ರತಿ ತಿಂಗಳು 2,083 ಪಿಂಚಣಿ ಖಾತೆಗೆ ಸೇರಲಿದೆ. ಇಪಿಎಫ್ಒ ವ್ಯಾಪ್ತಿಯಲ್ಲಿ ನೀಡಲಾಗುವ ಉಚಿತ ಜೀವ ವಿಮೆ ಮೊತ್ತವು ಪ್ರಸ್ತುತ ಗರಿಷ್ಠ 7 ಲಕ್ಷಗಳಿದ್ದು, ನೂತನ ಮಿತಿ ಜಾರಿಯಾದ ನಂತರ ಈ ವಿಮಾ ಮೊತ್ತ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇದರಿಂದ ಉದ್ಯೋಗಿಗಳಿಗೆ ನೇರ ಲಾಭ ಹಾಗೂ ನಷ್ಟಗಳೇನು ಎಂಬುದನ್ನು ನೋಡುವುದಾದರೆ, ಪ್ರತಿ ತಿಂಗಳು ಉದ್ಯೋಗಿಯ ಖಾತೆಯಿಂದ ಕಡಿತಗೊಳ್ಳುವ ಪಿಎಫ್ ಮೊತ್ತ 1,800ರಿಂದ 3,000ಕ್ಕೆ ಏರಿಕೆಯಾಗುವುದರಿಂದ ಪ್ರತಿ ತಿಂಗಳು ಕೈಗೆ ಸಿಗುವ ನೆಟ್ ವೇತನದಲ್ಲಿ ಸ್ವಲ್ಪ ಮಟ್ಟದಲ್ಲಿ ಇಳಿಕೆಯಾಗಲಿದೆ. ಟೆಕ್ ಹೋಮ್ ವೇತನ ತಗ್ಗಿದರೂ ಕಂಪನಿಯು ನೀಡುವ ಸಮಾನ ವಂತಿಗೆಯು ಹೆಚ್ಚಾಗುವುದರಿಂದ ಮತ್ತು ಇಪಿಎಫ್ಒ ನೀಡುವ ಸಂಯೋಜಿತ ಬಡ್ಡಿಯಿಂದಾಗಿ ನಿವೃತ್ತಿಯ ವೇಳೆಗೆ ನೌಕರರ ಕೈಯಲ್ಲಿ ಬೃಹತ್ ಪ್ರಮಾಣದ ಪಿಎಫ್ ನಿಧಿ ಸಂಗ್ರಹವಾಗಲಿದೆ. ಹೆಚ್ಚುವರಿಯಾಗಿ ಕಡಿತಗೊಳ್ಳುವ ಪಿಎಫ್ ಮೊತ್ತಕ್ಕೆ ಸೆಕ್ಷನ್ 80C ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಸಿಗಲಿದೆ. ಕೇಂದ್ರ ಸಂಪುಟ ಸಭೆಯ ಅನುಮೋದನೆ ದೊರೆತ ತಕ್ಷಣವೇ ಈ ನಿಯಮ ಜಾರಿಗೆ ಬರುವ ದಿನಾಂಕ ಅಧಿಕೃತವಾಗಿ ಪ್ರಕಟವಾಗಲಿದೆ. ಇದು ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಪಡೆದ ಇಪಿಎಫ್ಒ ವೇತನ ಮಿತಿಯ ಏರಿಕೆಯ ಮಾಹಿತಿ. ಇಪಿಎಫ್ಒ ವೇತನ ಮಿತಿಯಿಂದ ಖಾಸಗಿ ವಲಯದ ಲಕ್ಷಾಂತರ ಉದ್ಯೋಗಿಗಳಿಗೆ ನೆರವಾಗಲಿದ್ದು, ಸರ್ಕಾರದ ಅಧಿಸೂಚನೆಗಾಗಿ ಕಾಯುತ್ತಿದ್ದಾರೆ. ಇಪಿಎಫ್ಒಗೆ ಸಂಬಂಧಪಟ್ಟಂತ ಇತರದ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.